1 ಸಮುವೇಲನು ಅಧ್ಯಾಯ 28. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸತೊಡಗಿದರು. ಆಗ ಆಕೀಷನು ದಾವೀದನಿಗೆ, ನೀನು ನಿನ್ನ ಜನರು ಯುದ್ಧಕ್ಕೆ ನನ್ನ ಜೊತೆಯಲ್ಲೇ ಬರಬೇಕೆಂದು ನಿನಗೆ ಗೊತ್ತಿರುತ್ತದಲ್ಲವೋ ಎನ್ನಲು ದಾವೀದನು, ಹೌದು, ನಿನ್ನ ದಾಸನ ಸಾಹಸವು ಗೊತ್ತಾಗುವುದು ಅಂದನು. ಆಕೀಷನು ಅವನಿಗೆ, ಹಾಗಾದರೆ ಯುದ್ಧ ಕಾಲದಲ್ಲೆಲ್ಲ ನಿನ್ನನ್ನೇ ನನ್ನ ಮೈಗಾವಲಿಗೆ ನೇಮಿಸಿಕೊಳ್ಳುವೆನು ಅಂದನು. ಸಮುವೇಲನು ಮೃತಿ ಹೊಂದಿದ್ದನು. ಇಸ್ರಾಯೇಲ್ಯರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಅವನ ಸ್ವಂತ ಊರಾದ ರಾಮದಲ್ಲಿ ಸಮಾಧಿ ಮಾಡಿದ್ದರು. ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನೂ ಬೇತಾಳಿಕರನ್ನು ದೇಶದಿಂದ ಹೊರಡಿಸಿಬಿಟ್ಟಿದ್ದನು. ಫಿಲಿಷ್ಟಿಯರು ಸೈನ್ಯ ಕೂಡಿಸಿಕೊಂಡು ಬಂದು ಶೂನೇಮಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಸೌಲನು ಎಲ್ಲಾ ಇಸ್ರಾಯೇಲ್ಯರೊಡನೆ ಬಂದು ಗಿಲ್ಬೋವದಲ್ಲಿ ಇಳುಕೊಂಡನು. ಅವನು ಫಿಲಿಷ್ಟಿಯರ ಪಾಳೆಯವನ್ನು ಕಂಡು ಬಹಳ ಭಯದಿಂದ ಎದೆಯೊಡೆದವನಾದನು. ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರೂ ಆತನು ಅವನಿಗೆ ಕನಸುಗಳಿಂದಾಗಲಿ ಊರಿಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಆದದರಿಂದ ಅವನು ತನ್ನ ಸೇವಕರಿಗೆ, ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಲಾಗಿ ಅವರು, ಅಂಥವಳೊಬ್ಬಳು ಏಂದೋರಿನಲ್ಲಿದ್ದಾಳೆ ಅಂದರು. ಆಗ ಸೌಲನು ವಸ್ತ್ರಾದಿಗಳಿಂದ ತನ್ನನ್ನು ಮಾರ್ಪಡಿಸಿಕೊಂಡು ಇಬ್ಬರು ಸೇವಕರೊಡನೆ ಹೊರಟು ರಾತ್ರಿಯಲ್ಲಿ ಆಕೆಯ ಮನೆ ಸೇರಿ, ದಯವಿಟ್ಟು ನನಗೋಸ್ಕರ ಸತ್ತವರಲ್ಲಿ ವಿಚಾರಿಸಿ ಕಣಿ ಹೇಳು, ನಾನು ಯಾವನ ಹೆಸರನ್ನು ಹೇಳುತ್ತೇನೋ ಅವನನ್ನು ಇಲ್ಲಿಗೆ ಬರಮಾಡು ಎಂದು ಆಕೆಯನ್ನು ಬೇಡಿಕೊಂಡನು. ಆಗ ಆಕೆಯು ಅವನಿಗೆ, ಸೌಲನು ಮಾಡಿದ್ದು ನಿನಗೆ ಗೊತ್ತುಂಟು. ಅವನು ಸತ್ತವರಲ್ಲಿ ವಿಚಾರಿಸುವವರನ್ನೂ ಬೇತಾಳಿಕರನ್ನು ದೇಶದಿಂದ ಹೊರಡಿಸಿಬಿಟ್ಟನಲ್ಲ. ಹೀಗಿದ್ದರೂ ನಾನು ಸಾಯುವಂತೆ ನೀನು ನನ್ನ ಪ್ರಾಣಕ್ಕೆ ಉರಲೊಡ್ಡುವುದೇಕೆ ಅಂದಳು. ಅದಕ್ಕೆ ಸೌಲನು, ಯೆಹೋವನಾಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ಆಕೆಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಆಗ ಸ್ತ್ರೀಯು, ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಮುವೇಲನನ್ನು ಎಂದು ಉತ್ತರ ಕೊಟ್ಟನು. ಆ ಸ್ತ್ರೀಯು ಸಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದ್ದೇಕೆ? ನೀನು ಸೌಲನಲ್ಲವೋ ಅಂದಳು. ಅರಸನು, ಹೆದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು ಆಕೆಯನ್ನು ಕೇಳಲು, ಭೂಮಿಯೊಳಗಿಂದ ಒಬ್ಬ ದೇವನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಅವನು ತಿರುಗಿ, ಅವನ ರೂಪ ಹೇಗಿದೆ ಎಂದು ಕೇಳಲು ಆಕೆಯು, ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ಅವನು ಸಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬೊಗ್ಗಿ ನಮಸ್ಕರಿಸಿದನು. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ. ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೊಲ್ಲನು. ಆದದರಿಂದ ನಾನು ಮಾಡಬೇಕಾದದ್ದನ್ನು ನೀನು ತಿಳಿಸುವೆಯೆಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ಆಗ ಸಮುವೇಲನು, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನೀನು ನನ್ನನ್ನು ವಿಚಾರಿಸುವುದೇಕೆ? ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ನೀನು ಯೆಹೋವನ ಮಾತನ್ನು ಕೇಳಲಿಲ್ಲ. ಆತನು ಅಮಾಲೇಕ್ಯರ ಮೇಲೆ ಉಗ್ರ ಕೋಪಗೊಂಡು ಮಾಡಿದ ಕೋಪಾಜ್ಞೆಯನ್ನು ನೀನು ನೆರವೇರಿಸಲಿಲ್ಲ. ಆದದರಿಂದಲೇ ಯೆಹೋವನು ಈಗ ನಿನಗೆ ಹೀಗೆ ಮಾಡುತ್ತಾನೆ. ಆತನು ನಿನ್ನ ಕೂಡ ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು. ನಾಳೆ ನೀನೂ ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ಸೌಲನು ಸಮುವೇಲನ ಮಾತುಗಳನ್ನು ಕೇಳಿದ ಕೂಡಲೇ ಭಯಭ್ರಾಂತನಾಗಿ ನೆಲದ ಮೇಲೆ ಉದ್ದಕ್ಕೆ ಬಿದ್ದನು. ಅವನು ಇಡೀ ದಿವಸ ಊಟ ಮಾಡಿರಲಿಲ್ಲವಾದ್ದರಿಂದ ಅವನಲ್ಲಿ ಬಲವೇ ಇರಲಿಲ್ಲ. ಆ ಸ್ತ್ರೀಯು ಸೌಲನ ಹತ್ತಿರ ಬಂದು ಅವನು ಬಹುಭೀತನಾಗಿದ್ದಾನೆಂದು ಕಂಡು ಅವನಿಗೆ, ನಿನ್ನ ದಾಸಿಯಾದ ನಾನು ನಿನ್ನ ಮಾತು ಕೇಳಿದೆನು. ಕೈಯಲ್ಲಿ ಜೀವ ಹಿಡಿದವಳಾಗಿ ನಿನ್ನ ಅಪ್ಪಣೆಯನ್ನು ನೆರವೇರಿಸಿದೆನು. ಆದದರಿಂದ ಈಗ ನೀನು ದಯವಿಟ್ಟು ನಿನ್ನ ದಾಸಿಯ ಮಾತನ್ನು ಕೇಳಬೇಕು. ಸ್ವಲ್ಪ ಆಹಾರ ತರುತ್ತೇನೆ,
ಪ್ರಯಾಣಕ್ಕೆ ಬಲ ಬರುವ ಹಾಗೆ ಅದನ್ನು ಊಟ ಮಾಡು ಎಂದು ಹೇಳಿದಳು. ಅವನು, ಒಲ್ಲೆನು, ಊಟ ಮಾಡುವುದಿಲ್ಲ ಅಂದನು. ಆದರೆ ಅವನ ಸೇವಕರು ಆ ಸ್ತ್ರೀಯು ಬಹಳವಾಗಿ ಬೇಡಿಕೊಂಡದ್ದರಿಂದ ಅವನು ಕಡೆಗೆ ಅವರ ಮಾತಿಗೆ ಒಪ್ಪಿ ನೆಲದಿಂದೆದ್ದು ಮಂಚದ ಮೇಲೆ ಕೂತುಕೊಂಡನು. ಆ ಸ್ತ್ರೀಗೆ ಮನೆಯಲ್ಲಿ ಒಂದು ಕೊಬ್ಬಿದ ಕರುವಿತ್ತು. ಆಕೆಯು ಶೀಘ್ರವಾಗಿ ಅದನ್ನು ಕೊಯ್ದು ಪಕ್ವ ಮಾಡಿ ಹಿಟ್ಟನ್ನು ತೆಗೆದುಕೊಂಡು ನಾದಿ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಸೌಲನಿಗೂ ಅವನ ಸೇವಕರಿಗೂ ಬಡಿಸಿದಳು. ಅವರು ಊಟ ಮಾಡಿ ಅದೇ ರಾತ್ರಿ ಹೊರಟು ಹೋದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲ 28ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 28. 27ನೇ ಅಧ್ಯಾಯದಲ್ಲಿ ದಾವಿದನು, ಸೌಲನು ಹೀಗೇ ನನ್ನನ್ನು ಬೆನ್ನಟ್ತಾ ಇರ್ತಾನೆ, ಆದ ಕಾರಣ ನಾನು ಒಂದು ದಿವಸ ಸಾಯಬೇಕಾಗ್ತದೆ ಇವನ ಕೈಯಲ್ಲಿ ಸಿಕ್ಕಿ, ಆದ ಕಾರಣ ನನ್ನ ಸ್ವದೇಶವನ್ನು ಬಿಟ್ಟು ಫಿಲಿಸ್ಟಿಯರ ಕಡೆಗೆ ನಾನು ಹೋಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಆಕೀಶ್ ಎಂಬಂಥ ಒಬ್ಬ ರಾಜನ ಬಳಿಗೆ, ಫಿಲಿಸ್ಟಿಯರ ಕಡೆ ಇರುವಂಥ ಒಬ್ಬ ರಾಜನ ಕಡೆಗೆ ಬರ್ತಾನೆ ರೀ. ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ, ಫಿಲಿಸ್ಟಿಯರಿಗೂ ದಾವಿದನಿಗೂ ಎಷ್ಟೋ ಕಾಲ ವೈರತ್ವ. ಯಾಕಂತ ಹೇಳಿದ್ರೆ ಫಿಲಿಸ್ಟಿಯರಿಗೆ ದಾವಿದನ ಹೆಸರು ಭಾಳ ಫೇಮಸ್. ಯಾಕಂತ ಹೇಳಿದರೆ ಫಿಲಿಸ್ಟಿಯರಲ್ಲಿ ಇದ್ದಂಥ ಒಬ್ಬ ಶೂರನು ಗೊಲ್ಯಾತನನ್ನು ಆಶ್ಚರ್ಯ ರೀತಿಯಿಂದ ಕೊಂದು ಅಥವಾ ಅವನನ್ನು ಜಯಿಸಿ ಒಂದು ದೊಡ್ಡ ಜಯವನ್ನು ಬಾಲಕನಾಗಿದ್ದಾಗಲೇ ದಾವಿದನು ತಂದಿದ್ದನು. ಅಂಥ ಸಂದರ್ಭದಲ್ಲಿ ಈ ಆಕೀಷನ ಬಳಿಗೆ ಹೋಗಿರ್ತಾನೆ ಅಂತೇಳಿದ್ರೆ, ಅನ್ಯ ದೇಶದ ಅಥವಾ ವಿರೋಧಿಯ ದೇಶದಲ್ಲಿ ವಿರೋಧಿಯ ಅರಸರಲ್ಲಿ ಒಬ್ಬ ಅರಸನ ಬಳಿಗೆ ಹೋಗಿ ನನಗೆ ಒಂದು ಸ್ಥಳ ಕೊಡಬೇಕು ಎಂಬುದಾಗಿ ಕೇಳ್ತಾನೆ. ಒಬ್ಬರು ಹೋಗಿ ಒಂದು ರೂಮ್ ಕೊಡಬೇಕು, ಒಂದು ಸ್ಥಳ ಕೊಡ್ರಿ ಅಂದ್ರೇ ಒಂದು ದೊಡ್ಡ ಸಮಸ್ಯೆ ಅದು ಈ ದಿವಸಗಳಲ್ಲಿ. ಆ ದಿವಸಗಳಲ್ಲಿ 600 ಜನರು ಮತ್ತು ಅವರ ಕುಟುಂಬದವರು ಎಷ್ಟು ಜನ ಇದ್ದರು ಗೊತ್ತಿಲ್ಲ, ಅವರೆಲ್ಲರೂ ಒಂದು ಚಿಕ್ಕ ಒಂದು ಸೈನ್ಯ ಥರ ಹೋಗಿಬಿಟ್ಟು ಈ ರಾಜನ ಹತ್ರ, ಆಕೀಶ್ ಹತ್ರ ಹೋಗಿ ಕೇಳಿದಾಗ ಅವನು ಒಪ್ಕೊಂಡು ಅವರಿಗೆ ಚಿಗ್ಲಕ್ ಎಂಬಂಥ ಸ್ಥಳ, ವಕ್ರ ಎಂಬಂಥ ಸ್ಥಳ ಅಥವಾ ಏರುಪೇರಿರುವಂಥ ಒಂದು ಸ್ಥಳವನ್ನು ಕೊಡ್ತಾನೆ. ಆನಂತರ ದಾವಿದನ ಅಲ್ಲಿ ಹೋಗಿದ್ದರಿಂದ ಅದು ಆಶೀರ್ವಾದದ ಒಂದು ಸ್ಥಳವಾಗಿ ಕಡೆಗೆ ಯಹೂದ್ಯರಿಗೆ ಅದು ಸಿಕ್ಬಿಡ್ತು, ಅದು ಬೇರೆ ಕತೆ. ಆದರೆ ಸದ್ಯಕ್ಕೆ ಅಲ್ಲಿ ಹೋಗಿರ್ತಾನೆ, ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ಒಳ್ಳೆ ಜೊತೆ ಕೆಲಸದವರಾಗಿರ್ತಾರೆ ದಾವಿದ ಮತ್ತು ಆಕೀಶ್ ಅಂದ್ರೆ ಅಂದ ಹಾಗೆ ಆ ಹೆಸರಿನ ಅರ್ಥ ಕೋಪ ಅಂತ ಹೇಳ್ಬಿಟ್ಟು, ಸಿಟ್ಟು ಎಂಬ ಹೆಸರಿರುವಂಥ ಅರಸನು. ಮತ್ತು ಅಂಥ ಸಂದರ್ಭದಲ್ಲಿ ದಾವಿದನಿಗೆ ಒಂದು ಕೆಟ್ಟ ಹೆಸರು ಅಂತ ಹೇಳಲ್ಲ, ಆದರೆ ಸ್ವಜನರು ದಾವಿದನನ್ನು ಇಷ್ಟಪಡಲ್ಲ. ಸ್ವಂತದವರು ದಾವಿದನಂದರೆ ಅಸಹ್ಯ. ಆ್ಯಕ್ಚುಲಿ ದಾವಿದ ಅಂದರೆ ಆ ಹೆಸರಿನ ಅರ್ಥ ಪ್ರಿಯನು, ಬಿಲವಡ್. ಆದರೆ ಸ್ವಂತ ಜನರಿಗೆ ಅಂದರೆ ಇಸ್ರಾಯೇಲರಿಗೆ ದಾವಿದನ ಹೆಸರು ಅಸಹ್ಯವಾಗಿತ್ತು. ಮೋಸ್ಟ್ಲಿ ಹೆಚ್ಚಿನ ಅಂಶ ಸೌಲನ ಕಡೆಯವರು ಹೆಚ್ಚು ಜನರಿದ್ದರು. ಅದೇ ರೀತಿಯಾಗಿ ದಾವಿದನು ಮಾಡಿದಂಥ ಆ ಒಂದು ಶೂರ ಕೃತ್ಯವನ್ನು ಮರ್ತು ಹೋಗಿಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ದಾವಿದನು ಬೇರೆ ಅನ್ಯ ಜನರ ಬಳಿಗೆ ಹೋಗಿ ಅನ್ಯ ರಾಜನ ಜೊತೆಯಲ್ಲಿ ಇದ್ದುಕೊಂಡು ಅನ್ಯರ ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಪರಿಸ್ಥಿತಿ. ಆದರೆ ಕೂಡ ದೇವರ ಒಂದು ಫೇವರ್ ಆಕೀಷನ ಮುಖಾಂತರವಾಗಿ ದಾವಿದನಿಗೆ ಲಭ್ಯವಾಯಿತು. ಯಾಕಂದರೆ ತನ್ನ ಫ್ಯಾಮಿಲಿ, ತನ್ನ ಕುಟುಂಬದವರು, ತನ್ನ ತಂದೆ ತಾಯಿಗಳು, ತನ್ನ ಅಣ್ಣಂದರು, ಇವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಆ ಒಂದು ಊರಲ್ಲಿ ಇದ್ದಾನೆ. ದೇವರ ಒಂದು ಮೆಚ್ಚುಗೆನೆ. 28ನೇ ಅಧ್ಯಾಯ ಭಾಳ ಶಾಕಿಂಗ್ ಅಧ್ಯಾಯ, ಭಾಳ ಕ್ಲೈಮ್ಯಾಕ್ಸ್ ಅಲ್ಲ, ತುದಿಯಲ್ಲ, ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಯಾಕಂದರೆ
ಅದು ಬಹಳ ಶಾಕಿಂಗ್ ಆದಂಥ ಒಂದು ಸಂಗತಿಯನ್ನು 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು ಏನಂತ ಹೇಳ್ಬಿಟ್ಟು ಈಗ ನಾವು ಸ್ಟಡಿ ಮಾಡೋಣ ಬನ್ನಿರಿ. 28ನೇ ಅಧ್ಯಾಯ, ಮೊದಲನೇ ಸಮುವೇಲ, ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 28. ಆಕೀಷನ ಜೊತೆಯಲ್ಲಿ ದಾವಿದನಿದ್ದಾನೆ ಎಂಬಂಥ ವಿಷಯ ನಮ್ಗೆ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ಆಕೀಷನನ್ನು ತನ್ನ ಬಾಡಿಗಾರ್ಡ್ ಥರ ಯುದ್ಧಕ್ಕೆ ಹೋದಾಗಲ್ಲ, ದಾವಿದನನ್ನು ಕರ್ಕೊಂಡು ಹೋಗ್ತಿದ್ದ. ಫಿಲಿಸ್ಟಿಯರ ಒಂದು ದೇಶದಲ್ಲಿದ್ದಂಥ ಈ ವ್ಯಕ್ತಿ. ಸರಿ, ಇಂಥ ಸಂದರ್ಭದಲ್ಲಿ ಸಮುವೇಲನು ಮರಣ ಹೊಂದುತ್ತಾನೆ. ಸಮುವೇಲನು ಮೃತಿ ಹೊಂದಿದ್ದನು. ಒಬ್ಬ ಭಕ್ತಿವಂತನು ಕಡಿಮೆ ಆಗಿಬಿಟ್ನು ಇಸ್ರಾಯೇಲ್ನಲ್ಲಿ. ದೇರ್ ವಾಸ್ ಒನ್ ಮೈನಸ್ ಆಫ್ ಎ ಗಾಡ್ಲಿ ಮ್ಯಾನ್ ಇನ್ ಇಸ್ರಾಯೇಲ್. ಇಸ್ರಾಯೇಲ್ನಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಸಮುವೇಲ. ಒನ್ ಗಾಡ್ಲಿ ಮ್ಯಾನ್. ವಾವ್! ಅಂಥ ಭಕ್ತಿವಂತನು ಈಗ ಮೃತಪಟ್ಟಿದ್ದಾನೆ. ಹಾಗಾದರೆ ಆ ಲೆಕ್ಕದಲ್ಲಿ ಈಗ ದಾವಿದನು ನೆಕ್ಸ್ಟ್ ಭಕ್ತಿವಂತನಂತ ನಾವು ಹೇಳ್ಬೋದು. ಯಾಕಂದರೆ ಒಂದೊಂದು ದೇಶದಲ್ಲಿ ಒಬ್ಬರಾದರೂ ಭಕ್ತಿವಂತರು ಇರಬೇಕು. ಯಾವ ರೀತಿಯಾಗಿ ಒಂದು ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಅಂತ ಇರ್ತಾರಲ್ವ, ಆ ರೀತಿಯಾಗಿ, ಅಥವಾ ಒಂದು ಜಿಲ್ಲೆಗೆ, ಒಂದು ಪ್ರಾಂತ್ಯಕ್ಕೆ, ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಂತ ಇರ್ತಾರೆ, ಆ ರೀತಿಯಾಗಿ ಒಂದು ರಾಷ್ಟ್ರಕ್ಕೆ ಒಬ್ಬ ಭಕ್ತಿವಂತನು ದೊಡ್ಡ ಕೆಲಸ ಮಾಡಬಲ್ಲ. ಒಂದು ಸರಿ ಸಮುವೇಲನು ಪ್ರೇಯರ್ ಮಾಡ್ತಾನೆ, ನಾನು ಮಳೆ ಬರಬೇಕಾ, ಮಳೆ ಬರೆಸ್ತೀನಿ ನೋಡಿ ಅಂತ ಪ್ರೇಯರ್ ಮಾಡ್ತಾನೆ. ಗುಡುಗು ಮಳೆ. ಆಶ್ಚರ್ಯ. ನಿಜವಾದ ಭಕ್ತಿವಂತ. ಬರೀ ಅಷ್ಟೇ ಚಮತ್ಕಾರದ ವಿಷಯ, ಅದ್ಭುತದ ವಿಷಯ ಮಾಡೋದರಲ್ಲಿ ಮಾತ್ರ ಅವನ ಭಕ್ತಿ ವ್ಯಕ್ತವಾಗಿಲ್ಲ. ಅದು ಹೇಳ್ತಾನೆ, ನಿಮ್ಮಲ್ಲಿ ಒಬ್ರಿಗೂ ನಾನು ಅನ್ಯಾಯ ಮಾಡಲಿಲ್ಲ, ಒಬ್ರಿಗೂ ನಾನು ಮೋಸ ಮಾಡಲಿಲ್ಲ, ಒಬ್ಬರದು ನಿಮ್ಮ ವಸ್ತು ನಾನು ತಗೊಳ್ಳಿಲ್ಲ ಎಂಬ ಒಂದು ಸಾಕ್ಷಿಯನ್ನು ಅವನು ಹೇಳ್ತಾನೆ. ಹಾಗಾದರೆ ಭಕ್ತಿವಂತನು, ಪ್ರಾರ್ಥನೆಯ ಮನುಷ್ಯನು, ರಾಜರನ್ನು ಮಾಡಿದಂಥವನು. ಅವನು ಮೃತಪಟ್ಟಿದ್ದನು. ಇಸ್ರಾಯೇಲ್ರು ಅವನಿಗೋಸ್ಕರವಾಗಿ ಅಳ್ತಾ ಇದ್ದರು. ಮತ್ತು ಅಂಥ ಸಂದರ್ಭದಲ್ಲಿ ಈಗ ಸೌಲನ ಜೀವನದಲ್ಲಿ ಒಂದು ತಿರುವು, ದೇರ್ ಇಸ್ ಎ ಟರ್ನಿಂಗ್ ಇನ್ ಸೌಲ್ಸ್ ಲೈಫ್. ಏನದು? ಅವನು ದೇವ್ರನ್ನ ಕೇಳಿದ್ರು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದರು, ದೇವರು ಉತ್ತರ ಕೊಡಲಿಲ್ಲ ಅಂತೆ. ಭಾಳ ಸ್ಯಾಡ್ ಅಲ್ವಾ? ಯಾಕಂದರೆ ಫಿಲಿಸ್ಟಿಯರ್ ಅದೇ ಟೈಮ್ನಲ್ಲಿ ಬಂದು ಪಾಳ್ಯವಾಗಿದ್ದರು. ಅವ್ರು ಬಂದಿದ್ದಾರಂತ ಬಹಳ ಭಯದಿಂದ ಎದೆಯೊಡೆದವನಾದನು. ಯಾರು? ಸೌಲನು. ಮೊದಲನೇ ಸಮುವೇಲ 28:4ನೇ ವಚನದಲ್ಲಿ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತಂತೆ ಸೌಲನಿಗೆ. ಅದರ ಬದಲು ದಾವಿದನನ್ನು ಕರ್ಕೊಂಡು ಫಿಲಿಸ್ಟಿಯರ್ಗೆ ವಿರುದ್ಧವಾಗಿ ಯುದ್ಧ ಮಾಡಂತ ರಿಕ್ವೆಸ್ಟ್ ಮಾಡ್ಕೋಬೋದಾಯಿತು, ಮಾಡಿಕೊಂಡಿಲ್ಲ. ಅದರ ಬದಲು ಇವನೇ ಯುದ್ಧಕ್ಕೆ ಹೋಗ್ಲಿಕ್ಕೂ ರೆಡಿಯಾಗಿಲ್ಲ, ಭಯಪಟ್ಟುಬಿಟ್ಟಿದ್ದಾನೆ. ಫಿಲಿಸ್ಟಿಯರ್ ಕಡೆಗೆ ದಾವಿದನು ಅವನ ಅಳಿಯ ಹೋಗಿಬಿಟ್ಟಿದ್ದಾನೆ. ಈಗ ಅವರ ರಾಜರಲ್ಲಿ ಒಬ್ಬನ ಹತ್ರ ಹೋಗಿಬಿಟ್ಟು ಅವನು ಬಾಡಿಗಾರ್ಡ್ ಆಗಿ ಸಹಾಯ ಮಾಡೋನಾಗಿ ಆಗಿಬಿಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ಸಮುವೇಲನು ಕೂಡ ಸತ್ತು ಹೋಗಿಬಿಟ್ಟಿದ್ದಾನೆ. ಭಾಳ ದುಃಖಕರವಂಥ ನೆಗೆಟಿವ್ ಆಗಿರುವಂಥ ಒಂದು ಚಿತ್ರ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು ಅವನು 5ನೇ ವಚನ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರೂ ಆತನು ಅವನಿಗೆ 3 ರೀತಿಯಿಂದ ಉತ್ತರ ಕೊಡಲಿಲ್ಲ. ಒಂದು, ಕನಸುಗಳಿಂದಾಗಲಿ ಉತ್ತರ ಕೊಡಲಿಲ್ಲ. 2ನೇದು, ಊರೀಮಿನಿಂದಾಗಲಿ ಉತ್ತರ ಕೊಡಲಿಲ್ಲ. 3ನೇದು, ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಊರೀಮ್ ಅಂತ ಹೇಳಿದ್ರೆ ಲೈಟ್, ಬೆಳಕು ಅಂತ ಹೇಳ್ಬಿಟ್ಟು, ಒಂದು ವಿಧವಾದಂಥ ಬೆಳಕು. ಎಸ್ ನೋ, ದೇವ್ರ ಚಿತ್ತನ, ದೇವ್ರ ಚಿತ್ತ ಇಲ್ವಾ ಎಂಬುದಾಗಿ ತಿಳಿಸುವಂಥ ತುಮೀಮ್, ಊರೀಮ್, ಎಸ್ ನೋ ಎಂಬಂಥ ದೇವ್ರ ಚಿತ್ತ ಕಂಡುಕೊಳ್ಳುವಂಥ ಒಂದು ಉಪಕರಣ, ಒಂದು ಸಾಧನ ಅವರು ಅಳವಡಿಸಿಕೊಳ್ತಿದ್ರು. ಆದ್ದರಿಂದ ಈಗ ಏನು ಮಾಡ್ತಾನೆ, ಭಾಳ ಕೆಟ್ಟದಾದಂಥ ಒಂದು ತೀರ್ಮಾನ ತಗೊಳ್ತಾನೆ ರೀ ಸೌಲ. ಏನದು? ಅವನು ತನ್ನ ಸೇವಕರಿಗೆ ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ. ದೇವರು ಹಳೆ ಒಡಂಬಡಿಕೆಯಲ್ಲಿ, ಅಂದರೆ ಮೋಶೆಯ ಮುಖಾಂತರವಾಗಿ ಧರ್ಮಶಾಸ್ತ್ರದಲ್ಲಿ ಸತ್ತವರನ್ನು ವಿಚಾರಿಸಬಾರದು ಅಂತ ಹೇಳಿಬಿಟ್ಟಿದ್ದಾನೆ.
ಡು ನಾಟ್ ಕನ್ಸಲ್ಟ್ ದ ಡೆಡ್ ಪೀಪಲ್ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಸೌಲನು ಪ್ರಥಮ ರಾಜನು, ಲೀಡರ್, ಭಾಳ ಡೌನ್ ಆಗಿಬಿಟ್ಟಿದ್ದಾನೆ. ಅವನ ಸ್ಪಿರಿಚುವಲ್ ಗ್ರಾಫ್ ಭಾಳ ಡೌನ್ ಆಗಿದೆ. ಮೇಲಕ್ಕೆ ಹೋಗೋ ಬದಲು ಅದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟು, ಸೌಲನೇ ಒಂದು ಕಾಲದಲ್ಲಿ ಏನು ಮಾಡಿದ್ದ, 3ನೇ ವಚನ, ಸತ್ತವರಲ್ಲಿ ವಿಚಾರಿಸುವವರನ್ನು, ಬೇತಾಳಿಕರನ್ನು ದೇಶದಿಂದ ಹೊರಡಿಸ್ಬಿಟ್ಟಿದ್ದನು. ದೇಶ ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ದೇಶವನ್ನು ಶುಚಿ ಮಾಡಿದ್ದನು ದೇವ್ರ ವಾಕ್ಯ ಪ್ರಕಾರ. ಆದರೆ ಇವತ್ತು ಆ ಸತ್ತವರಲ್ಲಿ ವಿಚಾರಿಸಬಲ್ಲಂಥ ಒಬ್ಬ ಸ್ತ್ರೀಯನ್ನು ಹುಡುಕಿಕೊಂಡು ಬನ್ನಿರಿ ಅಂತ ಹೇಳಿದಾಗ, ಹೌದು ಏನು ದೂರಿನಲ್ಲಿ ಒಬ್ಬಳಿದ್ದಾಳೆ ಅಂತ ಹೇಳಿದ ತಕ್ಷಣ ಆಗ ಸೌಲನು ವಸ್ತ್ರಾದಿಗಳಿಂದ ತನ್ನನ್ನು ಮಾರ್ಪಡಿಸಿಕೊಂಡು, ಅಂದರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ತನ್ನನ್ನು ಯಾರು ರಾಜ ಅಂತ ಗುರುತು ಹಿಡಿಬಾರ್ದಂತ ಹೇಳ್ಬಿಟ್ಟು ಅವನು ವೇಷ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ತನ್ನ ಸೈನಿಕರ ಜೊತೆಯಲ್ಲಿ ಈ ಹೆಂಗಸ ಹತ್ರ ಬರ್ತಾನೆ ರೀ. ಆಕಿ ಒಂದು ಯಕ್ಷಿಣಿ, ಶಿ ವಾಸ್ ಎ ವಿಚ್, ಒನ್ ಹೂ ಕನ್ಸಲ್ಟ್ಸ್ ವಿತ್ ದಿ ಈವಿಲ್ ಸ್ಪಿರಿಟ್, ದುರಾತ್ಮಗಳ ಸಂಪರ್ಕ ಇಟ್ಕೊಂಡಂಥ ಸತ್ತವರ ಆ ಥರವಾದಂಥ ಒಬ್ಬ ಮಾಂತ್ರಿಕಳು ಅಂತ ಕೂಡ ಹೇಳ್ಬೋದು. ಆಗ ಬಂದು ಸೈನಿಕರು ಪ್ಲಸ್ 2 ಸೇವಕರನ್ನು ತಗೊಳ್ತಾನೆ, ಪ್ಲಸ್ 3000 ಜನ ಸೈನಿಕರಿದ್ದಂಥವ್ರು ಬರೀ 2 ಕರ್ಕೊಂಡು ಹೋಗ್ತಾನೆ ರೀ. 2 ಕರ್ಕೊಂಡು 8ನೇ ವಚನ, ಸೌಲನು ಸೇರಿ 3 ಮತ್ತು ಈ ಕಣಿ ಹೇಳುವಂಥ ಈ ಹೆಂಗಸನ ಹತ್ರ ಬಂದರೆ ಆಕೆ ಕೇಳ್ತಾಳೆ, ಸೌಲನು ಏನು ಮಾಡ್ದ ಅಂತ ಗೊತ್ತಾ? ಸತ್ತವರಲ್ಲಿ ವಿಚಾರಿಸಿ ಕಣಿ ಹೇಳು ಅಂತ ಹೇಳಿದಾಗ, ಯಾರ ಹೆಸರು ಹೇಳ್ತೀನೋ ಅವ್ರನ್ನ ಬರಮಾಡಂತ ಮೊದಲು ಇವನು ಕೇಳ್ತಾನೆ ರೀ. ಆಕೆಗೆ ಕೇಳೋ ಮುಂಚೆ ಇವನೇ ಕೇಳ್ತಾನೆ, ಸೌಲನೇ ಕೇಳ್ತಾನೆ. ಆದರೆ ಸೌಲನಂತ ಆಕೆಗೆ ಗೊತ್ತಿರಲ್ಲ. ಆವಾಗ ಸೌಲನ ಹತ್ರನೇ ಈ ಯಕ್ಷಿಣಿ ಏನಂತ ಹೇಳ್ತಾಳೆ, ಸೌಲನೇನು ಮಾಡ್ದಾಗ ಗೊತ್ತಾ ನಿಮಗೆ? ಈ ಥರ ಎಲ್ಲ ಕೇಳಬಾರ್ದು, ವಿಚಾರಿಸಬಾರ್ದು ಅಂತ ಹೇಳಿ ಮಾಡಿದ್ದಾನೆ. ಅದು ಪ್ರಾಣ ಕೈಯಲ್ಲಿದೆ, ನನ್ನ ಪ್ರಾಣ ತೆಗಿಲಿಕ್ಕೆ ಈ ಥರ ಬಂದಿದ್ಯಾ ಅಂತ ಹೇಳ್ತಾಳೆ. ಸೌಲನಂತ ಇನ್ನೂ ಗೊತ್ತಿರಲ್ಲ. ಆವಾಗ ಸೌಲನು ಇನ್ನೊಂದು ತಪ್ಪು ಕೆಲಸ ಮಾಡ್ತಾನೆ ರೀ. 10ನೇ ವಚನ, ಯೆಹೋವನ ಆಣೆ ಇಡಬಾರ್ದು. ಯೆಹೋವನ ಆಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗೋದಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ತಾನೇ ಆಕೆಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು, ಮಾಡಬಾರ್ದಂತ ದೇವರು ಹೇಳ್ದ ಮಾಡಿಬಿಟ್ಟಿದ್ದ. ಮತ್ತು ಯಾರನ್ನು ಬರಮಾಡಬೇಕಂತ ಆಕೆ ಕೇಳ್ತಾಳೆ. ಅನಂತರ ಸಮುವೇಲನನ್ನು ಅಂತ ಹೇಳ್ತಾನೆ ರೀ. ವರ್ಸ್ 11, 1ನೇ ಸಮುವೇಲ 28:11. ಆಗ ಆ ಸ್ತ್ರೀಯು ಸಮುವೇಲನನ್ನು ಬರಮಾಡ್ತಾಳ್ರಿ. ಈಗ ನಾವು ಸ್ವಲ್ಪ ಊಹೆ ಮಾಡಿಕೊಳ್ಳೋಣ. ಸೌಲನ್ ಸೆಂಟರ್ನಲ್ಲಿ 2 ಬಾಡಿಗಾರ್ಡ್ಸು, ಸೇವಕರು, ಸೌಲನು 2 ಸೋಲ್ಜರ್ಸು, ನಡುವೆ ಆ ಸ್ತ್ರೀ. ಆಮೇಲೆ ಮುಂದೆ ಸಮುವೇಲನು, ಅದೇ ಚಾಪ್ಟರ್ನಲ್ಲಿ 1ನೇ ಸಮುವೇಲ 28:3ನಲ್ಲಿ ಸ್ಯಾಮ್ಯುಯಲ್ ವಾಸ್ ಡೆಡ್, ಸತ್ತೋಗಿದ್ದ. ಈಗ ಸತ್ತೋದವನನ್ನು ಬರಮಾಡಂತ ಸೌಲನು ಹೇಳ್ತಾನೆ. ಅದೇ ರೀತಿಯಾಗಿ ಆ ಈ ಸ್ತ್ರೀ ಏನು ಮಾಡ್ತಾಳೆ, ಆ ಹೆಂಗಸು ಸಮುವೇಲನನ್ನು ಬರಮಾಡ್ತಾಳೆ ತನ್ನ ಒಂದು ಮಾಂತ್ರಿಕ ವಿದ್ಯೆಯಿಂದ. ಸಮುವೇಲನು ಮುಂದೆ ಬಂದ ತಕ್ಷಣ ಒಂದು ಶಾಕಿಂಗ್ ನ್ಯೂಸ್. ಏನದು? ಸಮುವೇಲನನ್ನು ಆಕೆ ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ ಏನು ಹೇಳ್ತಾಳೆ, ನೀನು ಸೌಲನಲ್ಲವೋ ಗೊತ್ತಾಗ್ಬಿಡ್ತೀವಿ ಅವಳಿಗೆ. ನೋಡ್ರಿ, ವೆನೆವರ್ ಎ ಪರ್ಸನ್ ಈಸ್ ಇನ್ ಟಚ್ ವಿತ್ ದ ಈವಿಲ್ ಸ್ಪಿರಿಟ್, ಟ್ರುತ್ ಕ್ಯಾನ್ ಬಿ ಆರ್ ಫ್ಯಾಕ್ಟ್ಸ್ ಕ್ಯಾನ್ ಬಿ ರಿವೀಲ್ಡ್. ಸತ್ಯ ಅಲ್ಲ, ನಿಜಾಂಶಗಳು ಗೊತ್ತಾಗ್ಬಿಡ್ತದೆ. ಬಂದಂಥವನು ಅವನ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೌಲನ್ ಬಂದಿದ್ರೆ ಗೊತ್ತಾಗ್ಬಿಡ್ತಿ ಈಕೆಗೆ. ಈವಿಲ್ ಸ್ಪಿರಿಟಿನ ಅಶುದ್ಧಾತ್ಮ ಅಥವಾ ದುರಾತ್ಮನಿಂದ ಕಾಂಟ್ಯಾಕ್ಟ್ ಮಾಡಿದ್ದರಿಂದ ಗೊತ್ತಾಗ್ಬಿಟ್ಟು ಸೌಲನಲ್ವೋ ಅಂತ ಹೇಳಿದ್ರಲ್ಲ ಅರಸನು. ಆವಾಗ ಸೌಲನ ಹೇಳ್ತಾನೆ, ಹೆದರಬೇಡ, ನಿನಗೇನು ಕಾಣಿಸ್ತದೆ ಅದು ಹೇಳು ಅಂತ. ಆಗ ಆಕೆ ಏನು ಹೇಳ್ತಾಳೆ, ಭೂಮಿಯೊಳಗಿಂದ ಒಬ್ಬನು ದೇವನು ಬರುತ್ತಿರುವುದನ್ನು ನೋಡ್ತೇನೆ. ವರ್ಸ್ 13 ನೋಡ್ರಿ, ಸಮುವೇಲನ
ಬಗ್ಗೆ ಆಕೆ ಹೇಗೆ ವರ್ಣಿಸ್ತಿದ್ದಾಳೆ ಅಂದರೆ ಒಬ್ಬ ದೇವರು ಥರ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವನು ತಿರುಗಿ ಸೌಲನ್ನು ಆಕೆ ಕೇಳ್ತಾನೆ, ಸ್ವಲ್ಪ ಕ್ಯೂರಿಯಾಸಿಟಿ ಅವನಿಗೆ, ಓಹೋ ಹೆಂಗಿರ್ಬೋದು, ಯಾರು ಬರ್ತಾ ಇರೋದು ಅಂತ ಹೇಳಿದಾಗ ಅವನ ರೂಪ ಹೇಗಿದೆ ಅಂತ ಕೇಳಲು 14ನೇ ವಚನ, ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡು ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ಅವನು ಸಮುವೇಲನೇ ಎಂದು ಸೌಲನ್ನು ತಿಳಿದು ನೆಲದ ಮಟ್ಟಿಗೆ ಬೊಗ್ಗಿ ನಮಸ್ಕಾರ ಮಾಡ್ತಾನೆ. ನಿಮಗೆ ನೆನಪಿರ್ಬೋದು ಏನಂತ ಹೇಳಿದ್ರೆ, ಮೊದಲನೇ ಸಮುವೇಲನ ಆ ಗ್ರಂಥ, ಅದರಲ್ಲಿ ಸೌಲನಿಗೂ ಸಮುವೇಲನಿಗೂ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟು ಒಬ್ಬರನ್ನೊಬ್ಬರು ಮೀಟ್ ಮಾಡೋದಿಲ್ಲ, ಮಾತಾಡೋದು ಬಿಟ್ಬಿಟ್ಟಿರ್ತಾರೆ. ಲೀಡರು ಮತ್ತು ಮೆಂಟರು ಇಬ್ಬರು ಭಾಳ ಕ್ಲೋಸ್ ಆಗಿದ್ದರು. ಆದರೆ ಬರ್ತಾ ಬರ್ತಾ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಕಡೆಗೆ ಒಬ್ಬರು ಮೀಟ್ ಮಾಡಲ್ಲ. ಮೊದಲನೇ ಸಮುವೇಲ 15ನೇ ಅಧ್ಯಾಯದ ಕೊನೆ ವಚನ 35ನೇ ವಚನದಲ್ಲಿ, ಸಮುವೇಲನು ಜೀವದಿಂದಿರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ. ಕೆಲವು ಸಾರಿ ಈ ರೀತಿಯಾಗಿ ಇವತ್ತು ಮಾಡಿದರೆ ಕೆಲವರು ವಿಚಿತ್ರ ಅನಿಸ್ಕೋಬೋದು, ನಾನು ಯಾಕೆ ಹೋಗಬೇಕು, ಸಮುವೇಲನು ಯಾಕೆ ಸೌಲನನ್ನು ನೋಡಲಿಕ್ಕೆ ಹೋಗಲಿಲ್ಲ? ಬಹುಶಃ ಅವನಿಗೆ ಹರ್ಟ್ ಆಗಿದ್ದ, ನೋವಾಗಿರ್ಬೋದು, ಅಥವಾ ದೇವರು ಹೇಳಲಿಲ್ಲ, ಸಾಯೋ ತನಕ ಇವನು ಹೋಗಿ ನೋಡಲಿಲ್ಲ ಅಂತ. ಸರಿ, ಕಡೆಗೆ ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ ಅಂತ ಸಮುವೇಲನು ಸೌಲನನ್ನು ಕೇಳ್ತಾನೆ, ನನ್ನನ್ನು ಯಾಕೆ ಡಿಸ್ಟರ್ಬ್ ಮಾಡಿದ್ದಿ, ನಾನು ನಿದ್ದೆ ಮಾಡ್ತಾಯಿದ್ದೆ ಅಥವಾ ವಿಶ್ರಾಂತಿಯಲ್ಲಿದ್ದೆ ಅಂತ, ನನ್ನನ್ನು ಇಲ್ಲಿ ಯಾಕೆ ಬರಮಾಡಿದ್ದಿ ಅಂತ ಹೇಳ್ತಾನೆ. ಕೇಳಿದಾಗ ಅವನು ಹೇಳ್ತಾನೆ, ದೇವರು ಬಿಟ್ಟುಬಿಟ್ಟಿದ್ದಾನೆ, ಆದ ಕಾರಣ ನಿನ್ನ ಬಳಿಗೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಕಡೆಗೆ ಒಂದು ಸ್ಯಾಡ್ ನ್ಯೂಸ್ ಕೊಡ್ತಾನೆ, ನಾಳೆ ಇಷ್ಟೊತ್ತಿಗೆ ನೀನು ಸತ್ತೋಗ್ಬಿಡ್ತೀನಿ, ನಿನ್ನ ಮಕ್ಕಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿದಾಗ ಸೌಲನಿಗೆ ಭಾಳ ಶಾಕ್ ಆಗಿ ಹಾಗೆ ಅಲ್ಲೇ ಬಿದ್ದುಕೊಂಡ್ಬಿಟ್ಟಿರ್ತಾನೆ, ಬಲವೇ ಇಲ್ಲದಂತೆ ಆಗ್ತದೆ. ಕಡೆಗೆ ಆ ಹೆಂಗಸೆ ಅವನಿಗೆ ಊಟ ಕೊಟ್ಟು ಕಡೆಗೆ ಅಲ್ಲಿಂದ ಹೊರಟು ಹೋಗ್ತಾರೆ. ಮೊದಲನೇ ಸಮುವೇಲ 28ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 28. And it came to pass in those days that the Philistines gathered their armies together for warfare, to fight with Israel. And Achish said unto David, Know thou assuredly that thou shalt go out with me to battle, thou and thy men. And David said to Achish, Surely thou shalt know what thy servant can do. And Achish said to David, Therefore will I make thee keeper of mine head forever. Now Samuel was dead, and all Israel had lamented him, and buried him in Ramah, even in his own city. And Saul had put away those that had familiar spirits, and the wizards, out of the land. And the Philistines gathered themselves together, and came and pitched in Shunem. And Saul gathered all Israel together, and they pitched at Gilboa. And when Saul saw the host of the Philistines, he was afraid, and his heart greatly trembled. And when Saul inquired of the Lord answered him not, neither by dreams, nor by Urim, nor by prophets. Then said Saul unto his servants, Seek me a woman that hath a familiar spirit, that I may go to her, and inquire of her. And his servants said to him, Behold, there is a woman that hath a familiar spirit in Endor. And Saul disguised himself, and put on other raiment, and he went, and 2 men with him, and they came to the woman by night. And he said, I pray thee, divine unto me by the familiar spirit, and bring me him up, whom I shall name unto thee. And the woman said unto him, Behold, thou knowest what Saul hath done, how he hath cut off those that have familiar spirits, and the wizards, out of the land. Wherefore then layest thou a snare for my life, to cause me to die? And Saul sware to her by the Lord, saying, As the Lord liveth, there shall no punishment happen to thee for this thing. Then said the woman, Whom shall I bring up unto thee? And he said, Bring me up Samuel. And when the woman saw Samuel, she cried with a loud voice. And the woman spake to Saul, saying,
Why hast thou deceived me? For thou art Saul. And the king said unto her, Be not afraid, for what sawest thou? And the woman said unto Saul, I saw gods ascending out of the earth. And he said unto her, What form is he of? And she said, An old man cometh up, and he is covered with a mantle. And Saul perceived that it was Samuel. And he stooped with his face to the ground, and bowed himself. And Samuel said to Saul, Why hast thou disquieted me to bring me up? And Saul answered, I am sore distressed, for the Philistines make war against me, and God is departed from me, and answereth me no more, neither by prophets, nor by dreams. Therefore I have called thee, that thou mayest make known unto me what I shall do. Then said Samuel, Wherefore then dost thou ask of me, seeing the Lord is departed from thee, and is become thine enemy? And the Lord hath done to him as he spake by me, for the Lord hath rent the kingdom out of thine hand, and given it to thy neighbor, even to David. Because thou obeyedst not the voice of the Lord, nor executedst his fierce wrath upon Amalek, therefore hath the Lord done this thing unto thee this day. Moreover, the Lord will also deliver Israel with thee into the hand of the Philistines, and tomorrow shalt thou and thy sons be with me. The Lord also shall deliver the host of Israel into the hand of the Philistines. Then Saul fell straightway all along on the earth, and was sore afraid because of the words of Samuel, and there was no strength in him, for he had eaten no bread all the day, nor all the night. And the woman came unto Saul, and saw that he was sore troubled, and said unto him, Behold, thine handmaid hath obeyed thy voice, and I have put my life in my hand, and have hearkened unto thy words which thou spakest unto me. Now therefore, I pray thee, hearken thou also unto the voice of thine handmaid, and let me set a morsel of bread before thee, and eat, that thou mayest have strength when thou goest on thy way. But he refused, and said, I will not eat. But his servants together with the woman compelled him, and he hearkened unto their voice. So he arose from the earth, and sat upon the bed. And the woman had a fat calf in the house, and she hasted and killed it, and took flour, and kneaded it, and did break unleavened bread thereof. And she brought it before Saul and before his servants, and they did eat. Then they rose up, and went away that night.